ಇದು ಒಣಕೆ ಓಬವ್ವನ ಸಮಾಧಿ. ಇದು ಒನಕೆ ಓಬವ್ವನ ಸಮಾಧಿ. 12ನೇ ಹೊಯ್ಸಳರ ಲಾಂಛನ ಹುಲಿ ಅಥವಾ ಸಿಂಹ. ನಮ್ಮ ಪಾಳೆಗಾರ ಲಾಂಛನ ಗರುಡ ಹನುಮದೇವ ಆಂಜನೇಯ. ಕುಡಿಲಿಕ್ಕೆ ನೀರು ಸಿಗುತ್ತಂತ ಇಂಡಿಕೇಶನ್ ವಾಟರ್. ಅಂದ್ರೆ ಆ ಟೈಮಲ್ಲಿ ನೀರು ಸಿಕ್ತಿತ್ತು. ಈ ಕಲ್ಲನ್ನ ಹೊಡೆದು ಬಿಟ್ಟು ಈ ತರ ಕೋಟೆ ಕಟ್ಟಿರೋದು. ಇದನ್ನ ಸ್ಟೋನ್ ಬ್ರೇಕಿಂಗ್ ಕಟಿಂಗ್ ಎಡ್ಜ್ ಆಫ್ ಟೆಕ್ನಾಲಜಿ. ಈ ಕಲ್ಲಿನಲ್ಲಿ ಕಾಯಿನ್ಗಳನ್ನು ಪ್ರಿಂಟಿಂಗ್ ಮಾಡೋದು. ಚಿನ್ನ, ಬೆಳ್ಳಿ, ತಾಮ್ರ, ನೋಟ್ ಪ್ರಿಂಟಿಂಗ್, ಕಾಯಿನ್ ಪ್ರಿಂಟಿಂಗ್ ಮಾಡಿರುವಂತ ನಾಣ್ಯಗಳನ್ನು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ವಿಶ್ವ. ನನ್ನ ಇನ್ನೊಂದು ಲಾಗಗೆ ನಿಮಗೆ ಸ್ವಾಗತ. ನಾನಿವತ್ತು ಬಂದಿರೋದು ಚಿತ್ರದುರ್ಗಕ್ಕೆ. ಚಿತ್ರದುರ್ಗ ಅಂದ ತಕ್ಷಣ ನಿಮಗೆ ನೆನಪಾಗೋದು ಏನಪ್ಪ ಅಂತಂದ್ರೆ ಚಿತ್ರದುರ್ಗದ 7 ಸುತ್ತಿನ ಕೋಟೆ ಮತ್ತು ಒನಕೆ ಓಬವ್ವ. ಸೊ ನಾನೀಗ ಆಲ್ರೆಡಿ ಚಿತ್ರದುರ್ಗದೊಳಗೆ ಅದೇನಿ. ಚಿತ್ರದುರ್ಗದ ಕೋಟೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬರ್ರಿ. ನಾನೀಗ ಚಿತ್ರದುರ್ಗದ ಕೋಟೆಯ ಒಳಗಡೆ ಬಂದೀನಿ. ಇದು ಸುಮಾರು 7 ಸುತ್ತಿನ ಕೋಟೆ ಇದೆ. ಈ ಕೋಟೆಯನ್ನು ಕಟ್ಟಕ್ಕೆ 200 ವರ್ಷ ತೊಗೊಂಡಾರಂತ. ಸೊ ಕೋಟೆ ಒಳಗಡೆ ಬಂದಮೇಲೆ ನೀವು ಅಬ್ಸರ್ವ್ ಮಾಡಿ ನೋಡ್ರಿ. ಸೊ ಇದೇನು ಪ್ಲೇಸ್ ಐತಲ್ಲ, ಈ ಪ್ಲೇಸ್ ಒಳಗೆ ಸೈನಿಕರು ಕೂತ್ಕೊತಿದ್ರಿ ಎಂಟ್ರೆನ್ಸಿಗೆ. ಯಾರು ಬರ್ತಾರ ಯಾರು ಹೋಗ್ತಾರ ಅನ್ನಕ್ಕೆ. ಆ ಕಡೆ ಬಂದುಬಿಟ್ಟು ನಿಮಗೆ ಎಣ್ಣೆ ಹೊಂಡದ ಹಳ್ಳ ಬರ್ತೈತಿ. ಅಂದ್ರೆ ಆ ಟೈಮ್ ಒಳಗೆ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಸೊ ಎಲೆಕ್ಟ್ರಿಸಿಟಿ ಇರಲಿಲ್ಲಕ್ಕೆ ಇಲ್ಲೇ ಎಣ್ಣೆಯನ್ನು ಸ್ಟೋರ್ ಮಾಡ್ತಿದ್ರು. ಈ ಕೋಟೆಗೆ ಬೇಕಾದಂಥ ಎಣ್ಣೆ. ಈಗ ಆಲ್ಮೋಸ್ಟ್ ಸ್ವಲ್ಪ ನೈಟ್ ಆಗೋಗೈತಿ, ಕಾಣ್ತೈತಿಲ್ಲ ಗೊತ್ತಿಲ್ಲ. ಈಗ ನಾನು ಎಣ್ಣೆ ಕೊಳದ ಕಡೆ ಬಂದೆ. ನಾನು ಆಗಲೇ ಹೇಳ್ದಂಗೆ ಈ ಪ್ಲೇಸ್ ಏನು ನೋಡತ್ತಿರಲ್ಲ, ಈ ಪ್ಲೇಸ್ನಾಗ ಎಣ್ಣೆಯನ್ನು ಸ್ಟೋರ್ ಮಾಡ್ತಿದ್ರಂತ. ಇದೇನು ನೋಡತ್ತಿರಲ್ಲ, ಈ ಗುಹೆ ಒಳಗೆ ಸೈನಿಕರು ರೆಸ್ಟ್ ಮಾಡ್ತಿದ್ರಂತ. ಸೊ ಈ ಕೋಟೆ ರಕ್ಷಣೆಗೋಸ್ಕರ. ಇಲ್ಲಿಂದ ನೆಕ್ಸ್ಟ್ ನಮ್ಗೆ ಗೈಡ್ ಸಿಗ್ತಾರ. ಗೈಡ್ನ ಕರ್ಕೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣಂತ. ನಾನೀಗ ಚಿತ್ರದುರ್ಗದ ಕೋಟೆ ಒಳಗಡೆ ಬಂದೇನಿ. ಸೊ ಇವ್ರು ನಮ್ಮ ಗೈಡ್. ನಿಮ್ಮ ಹೆಸರು ಸರ್? ಬಸವರಾಜ್ ಅಂತೇಳಿ ಇವ್ರ ಹೆಸರು. ಇದು 7 ಸುತ್ತಿನ ಕೋಟೆ. ಸೊ ಈಗ ಒಳಗಡೆ ಫಸ್ಟ್ ಅಂತೂ ನಾವು ಎಂಟ್ರೆನ್ಸಿನ ಬಗ್ಗೆ ಕೇಳಿದ್ವಿ. ಈಗ ಒಳಗಡೆ ನೆಕ್ಸ್ಟ್ ಯಾವ್ದು ಬರುತ್ತೆ ಸರ್? ಫೋರ್ತು. ಓಕೆ. ಚಿತ್ರದುರ್ಗದ ಕೋಟೆ 7 ಸುತ್ತಿನ ಕೋಟೆ. 7 ಸುತ್ತಿನ ಕೋಟೆಗೆ ಪ್ರಮುಖವಾಗಿ 7 ಮಹಾದ್ವಾರಗಳಿವೆ. 1ನೇ ಸುತ್ತಿನ ಕೋಟೆ ಹೆಸರು ರಂಗಯ್ಯನ ಬಾಗಿಲು. ಯಾಕೆ ರಂಗಯ್ಯನ ಬಾಗಿಲು ಅಂತ ಕರೀತಾರೆ ಅಂದರೆ, ದಾವಣಗೆರೆ ಜಿಲ್ಲೆ ನಿರ್ತೆಡಿ ಎಂಬ ಗ್ರಾಮ ಆ ರಂಗನಾಥ ದೇಗುಲವನ್ನು ಪೂಜಿಸ್ತಾ ಇದ್ರು ನಮ್ಮ ಪಾಳೆಗಾರರು. ಸೊ ಆ ದೇವರ ಹೆಸರೇ 1ನೇ ಸುತ್ತಿನ ಕೋಟೆಗೆ ರಂಗಯ್ಯನ ಬಾಗಿಲು ಅಂತ ಕರೀತವರೆ. ಸೊ 2ನೇ ಸುತ್ತಿನ ಕೋಟೆ ಗಾರೆ ಬಾಗಿಲು. ಆ 2 ಸುತ್ತಿನ ಕೋಟೆಗಳು ಈಗ ನಗರವೆಡೆ ಸೇರ್ಪಟ್ಟಿವೆ ಜನಸಂಖ್ಯೆ ಜಾಸ್ತಿ ಆಗಿ. ನೀವು ಒಳಗಡೆ ಬಂದಿರೋದು 3ನೇ ಸುತ್ತಿನ ಕೋಟೆ ಕಾಮಗೇತಿ ಬಾಗಿಲು ಅಥವಾ ಕಾಮನ ಬಾಗಿಲು ಅಂತ ಕರೆಯಲಾಗಿದೆ. 1568ರಲ್ಲಿ ಮತ್ತಿ ತಿಮ್ಮಣ್ಣನಾಯಕ ಎಂಬ ರಾಜ ಬಾಗಿಲು ನಿರ್ಮಾಣ ಮಾಡ್ತಾನೆ. ಅದಕ್ಕೆ ಕಾಮಗೇತಿ ಬಾಗಿಲು ಅಂತ ಕರೆಯಲಾಗಿದೆ. ಇವರು ಬೇಡ ಜನಾಂಗದವರು, ವಾಲ್ಮೀಕಿ ಗೋತ್ರದವರು, ಕಾಮಗೇತಿ ವಂಶಸ್ಥರು. ಹಾಗಾಗಿ ನಾಯಕ ಜನಾಂಗ ಅಂತ ಕರೆಯಲಾಗಿದೆ. 13 ಮಂದಿ ನಮ್ಮ ಪಾಳೆಗಾರರು ಆಳ್ವಿಕೆ ಮಾಡುವಾಗ ಹಂತ ಹಂತವಾಗಿ ಕಟ್ಟಡಗಳನ್ನು, ದೇವಾಲಯಗಳನ್ನು, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮಾಡಿದರೆ 13 ಮಂದಿ ಪಾಳೆಗಾರದಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟನ್ನು. ಇವರೆಲ್ಲರೂ ವಿಜಯನಗರ ಅಂಡರಲ್ಲಿರೋದು. 1336, 1565 ವಿಜಯನಗರ ಸಾಮ್ರಾಜ್ಯ, ಸಂಗಮ, ಸಾಳ್ವ, ತುಳು, ಅರವಿಡ್ ವಂಶ. 1565ರಲ್ಲಿ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಾದ ನಂತರ ನಮ್ಮ ಪಾಳೆಗಾರರು ಸ್ವತಂತ್ರರಾದರು. ನೀವು ಟಿಕೆಟ್ ತೊಗೊಂಡು ಒಳಗಡೆ ಬರಬೇಕಾದ ಒಂದು ಗೋಡೆ ಮೇಲೆ ಹಾವಿದೆ. ಹಾವು ಥರನೇ ಕೋಟೆಗಳನ್ನು ನಿರ್ಮಾಣ ಮಾಡ್ಕೋತ ಹೋಗಿದ್ದಾರೆ. ಒಳಗಡೆ ಶತ್ರು ಸೈನಿಕರ ಸ್ಪೀಡನ್ನು ಕಂಟ್ರೋಲ್ ಮಾಡೋದಕ್ಕೆ. ಈ ಕೋಟೆಯ ವಿಸ್ತೀರ್ಣ ಟೋಟಲ್ 2500 ಎಕರೆ, 19 ಹೆಬ್ಬಾಗಿಲು, 35 ಚಿಕ್ಕ ಬಾಗಿಲು, 38 ಡ್ರೈನೇಜು, 1000 ಕುದುರೆಗಳು, 180 ಆನೆಗಳು, 3500 ಸೈನಿಕರು ಮದಕರಿ ನಾಯಕನ ಪೀಡಿನಲ್ಲಿ ಇತ್ತು. ಓಕೆ ಸರ್. ಫೋರ್ತ್ ಎಂಟ್ರೆನ್ಸ್. ಇದು ಫೋರ್ತ್ ಎಂಟ್ರೆನ್ಸ್. ಫೋರ್ತ್ ಎಂಟ್ರೆನ್ಸ್. ಓಕೆ. ಇದು ಈ ಫೋರ್ತ್ ಎಂಟ್ರೆನ್ಸ್ಗೆ ವೀರಭದ್ರೇಶ್ವರನ ಎಂಟ್ರೆನ್ಸ್ ಆರ್ ಪಾಯ್ಸನ್ ಎಂಟ್ರೆನ್ಸ್. ಯಾಕೆ ಪಾಯ್ಸನ್ ಎಂಟ್ರೆನ್ಸ್ ಅಂತ ಕರೀತಾರೆ ಅಂದರೆ, ಎಲ್ಲ ಬಾಗಿಲುಗಳನ್ನು ವುಡ್ ಡೋರ್ಗಳಿಂದ ಕ್ಲೋಸ್ ಮಾಡಿ ಆ ಡೋರಿನ ಮುಂಭಾಗದಲ್ಲಿ ಚೂಪಾದ ಮಳೆ ಕಟ್ಟಿಕೊಂಡು ಮಳೆಗಳಿಗೆ ವಿಷವನ್ನು ಲೇಪನ ಮಾಡೋದು. ಸೊ ಹಿಂದಗಡೆಯಿಂದ ಆನೆ ಓಡಿಸಿಕೊಂಡು ಆ ಡೋರನ್ನು ಒಡೆಯಲಿಕ್ಕೆ ಪ್ರಯತ್ನ ಪಟ್ಟಾಗ ಆ ಮಳೆ ಆನೆಗೆ ತಾಕುತ್ತೆ. ಆ ಮಳೆಯಲ್ಲಿರುವಂಥ ವಿಷ ಆನೆ ಒಡೆ ಸೇರಿಕೊಳ್ಳುತ್ತೆ. ಆನೆ ಡೆತ್ ಆಗುವಂಥ ವ್ಯವಸ್ಥೆ ನಿರ್ಮಾಣ ಮಾಡಿರೋದೇ ಪಾಯ್ಸನ್ ಎಂಟ್ರೆನ್ಸ್ ಆರ್ ವೀರಭದ್ರೇಶ್ವರ ಎಂಟ್ರೆನ್ಸ್, ಫೋರ್ತ್ ಎಂಟ್ರೆನ್ಸ್. ಆ ಫೋರ್ತ್ ಎಂಟ್ರೆನ್ಸ್ನ ಹಿಂಭಾಗದಲ್ಲಿ ಹಿಂದೆ ರಾಜರ ಕಾಲದಲ್ಲಿ ಕರೆಂಟ್ ಇರಲಿಲ್ಲ. ದೀಪಗಳಿಗೆ, ಪುಂಜಿಗಳಿಗೆ ಎಣ್ಣೆ ಬೇಕು. ಹಳ್ಳಿ ಜನರು ಗಾಣದಿಂದ ಮಾಡಿರುವಂಥ ಎಣ್ಣೆಗಳನ್ನ ತೆರಿಗೆ ಅಥವಾ ಕಪ್ಪು ರೂಪದಲ್ಲಿ ಕೊಡ್ತಾ ಇದ್ರು ವಿಲೇಜ್ ಪೀಪಲ್ಗಳು ಕಿಂಗ್ಡಮ್ಗಳಿಗೆ. ಹೊಂಗೆ ಎಣ್ಣೆ,
ಹರಳೆ ಎಣ್ಣೆ, ಬೀಳೆಣ್ಣೆ, ಎಳ್ಳೆಣ್ಣೆ. ಒಂದು ದೊಡ್ಡ ತೊಟ್ಟಿ 9 ಅಡಿದೆ, ಚಿಕ್ಕ ತೊಟ್ಟಿ 4 ಅಡಿದೆ. ಆ 2 ಎಣ್ಣೆ ನೋಡ್ಕೊಳ್ಳೋದಕ್ಕೆ ಬಂಡೆ ಕೆಳಗಿರುವಂಥ ಗುಹೆ ಕಾವಲುಗಾರ ಸೈನಿಕರ ಮನೆ ಅವನು ವಾಸ ಮಾಡೋದಕ್ಕೆ. ಓಕೆ ಸರ್. ರಾಜರ ಕಾಲದಲ್ಲಿ ಪಟ್ಟದ ಆನೆ, ಪಟ್ಟದ ಕುದುರೆ ಇರ್ತವೆ, ಅಥವಾ ಪಳಗಿದ ಆನೆಗಳು, ಪಳಗಿದ ಕುದುರೆಗಳು ಇರ್ತವೆ. ಓಕೆ. ಅವು ಯುದ್ಧದ ಸಂದರ್ಭದಲ್ಲಿ ಸತ್ತು ಹೋಗ್ತವೆ ಅಥವಾ ತೀರ್ಕೊಂಡು ಹೋಗ್ತವೆ. ಸೊ ಅಂಥ ಆನೆಗಳನ್ನು ತಂದುಬಿಟ್ಟು ಒಂದು ಜಾಗದಲ್ಲಿ ಹೂತಾಕಿ ಸ್ಮಾರಕ ಮಾಡಿ ಅದೇ ಥರದ ಕಲ್ಲಿನ ಆನೆ, ಕಲ್ಲಿನ ಕುದುರೆ ಇಟ್ಟು ದಸರಾ ಹಬ್ಬದಲ್ಲಿ ಪಾಳೆಗಾರ ಕಾಲದಲ್ಲಿ ಪೂಜೆ ಮಾಡುವುದಕ್ಕೆ ಬೊಂಬೆ ಚಾವಡಿಗಳ ಮಂಟಪ ಅಂತ ಕರೀತಿದ್ದಾರೆ. ಸೊ ಕೆಲವೊಂದು ದುಷ್ಕರ್ಮಿಗಳು ಹೊಡೆದಾಕಿರುವಂಥ ಚಿತ್ರಗಳನ್ನು ನಾವು ನೋಡಬಹುದು. ಅಂದ್ರೆ ಇದು ಸಮಾಧಿ ಸಮಾಧಿ ತರ ಏನಾದ್ರೂ ಆನೆ ಎಸ್ ಅದರದ್ದು ಸಮಾಧಿ ಇದೆ. ಹೌದು. ಅಂತ ಎಲ್ಲ ಆನೆ ತರ ಅಲ್ಲ, ಪಳಗಿರುವ ಆನೆಗಳು, ಪಟ್ಟದ ಆನೆ, ಪಟ್ಟದ ಕುದುರೆ ಮಾತ್ರ ಸೀಮಿತ. ಟಿಪ್ಪು ಫಾದರ್ ಹೈದರ್ ಅಲಿ ಈ ಕೋಟೆಯನ್ನು ವಶಪಡಿಸಬೇಕಂತೇಳಿ 3 ಬಾರಿ ಯುದ್ಧ ಮಾಡಿದ್ದಾನೆ. 1765, 1777, 1779. 2 ಬಾರಿ ಸೋಲನ್ನು ಕಂಡಿರುವಂತಹ ಹೈದರ್ ಅಲಿ ಹೇಗಾದರೂ ಮಾಡಿ ಇದನ್ನ ಫಿರಂಗಿ ಗುಂಡೆಗಳಿಂದ ಕೋಟೆ ಕೆಡವಾದರೂ ನಮ್ಮ ಸೈನಿಕರನ್ನು ನುಗ್ಗಿಸಬೇಕೆಂಬ ಛಲದ ಮೇರೆಗೆ ಫಿರಂಗಿ ಗುಂಡೆಗಳಿಂದ ದಾಳಿ ಮಾಡ್ತಾನೆ. ಹೈದರ್ ಅಲಿ ಸೈನಿಕರು ಕೋಟೆ ಕೆಳಗಡೆ ಇರ್ತಾರೆ, ಮದಕರಿ ನಾಯಕರ ಸೈನಿಕರು ಕೋಟೆ ಮೇಲ್ಗಡೆ ಇರ್ತಾರೆ. ಅವರಿಬ್ಬರಿಗೂ ತರ್ಕವಾದ ನಡೆದಾಗ ಡೈರೆಕ್ಟ್ ಆಗಿ ಹೈದರ್ ಅಲಿ ಕಡೆಯವರು ನಮ್ಮ ಸೈನಿಕರಿಗೆ ಗುಂಡೇಟು ಹೊಡ್ತಾರೆ. ಕೋಟೆ ಕಟ್ಟಡಕ್ಕೆ ಗುಂಡೇಟು ಬೀಳುತ್ತೆ ಹೊರತಾಗಿ ಸೈನಿಕರೇ ತಾಗಲ್ಲ. ಅದು ಫಿರಂಗಿ ಗುಂಡೇಟು ಬಿದ್ದಿರುವ ಫಿರಂಗಿ ಗುಂಡೇಟ ಅದು. ಓಕೆ. ಇದು ಎಷ್ಟನೇ ಎಂಟ್ರೆನ್ಸ್ ಸರ್ ಇದು? ಇದು 5th. ಇದು 5th ಎಂಟ್ರೆನ್ಸ್. ಇದು 5th. 4th ಮತ್ತೆ 5th. ಓಕೆ ನೋಡಿ, ಇದು ಗೊತ್ತಿಲ್ಲದವರು, ಸಮಯ ಇಲ್ಲದವರು ಇದು ಒಣಕೆ ಹೋಗುವವನಿ ಕಿಂಡಿ ಅನ್ಕೊಂಡ್ಬಿಡ್ತಾರೆ. ಯಾವುದು ಅದನ್ನ ಒಣಕೆ ಹೋಗುವವನಿ ಕಿಂಡಿ ಅನ್ಕೊಂತಾರೆ. ಹೋಗುವವನಿ ಕಿಂಡಿ ಅಂತವು ಡ್ರೈನೇಜ್ 38 ಬರುತ್ತೆ. ಓಕೆ. ಅದು ಕಳ್ಳಗಿಂಡಿ, ನೀರು ಹರಿಯುವಂತ ಜಾಗ. ಇದು ಸಹ ಬೆಟ್ಟದ ಮೇಲೆ ಬಿದ್ದಿರುವಂತ ಮಳೆಗಾಲದಲ್ಲಿ ಮಳೆ ನೀರು ಹರಿದುಕೊಂಡು ಕೋಟೆ ಮುಂದ್ಗಡೆ 20 ಅಡಿ ಆಳ ಕಂದಕ ಇದೆ. ಆ ಕಂದಕದಲ್ಲಿ ಮಳೆ ನೀರನ್ನು ಸ್ಟೋರೇಜ್ ಮಾಡಿ ಆ ನೀರಿನಲ್ಲಿ ವಿಷ ಸರ್ಪ, ಚೇಳು, ಮೊಸಳೆ, ಹಾವು, ಜಂತುಗಳನ್ನು ಬಿಟ್ಟು ಶತ್ರು ಸೈನಿಕರು ಫ್ರಂಟಿಂದ ವಾಲ್ ಕ್ಲೈಂಬಿಂಗ್ ಮಾಡ್ಕೊಂಡು ಬರಬಾರದು ಎಂಬ ಹಿತದೃಷ್ಟಿಗೋಸ್ಕರವಾಗಿ ವಾಲಿನ ಹಿಂಭಾಗದಲ್ಲಿ ಡ್ರೈನೇಜ್ ಬಿಟ್ಟಿರ್ತಾರೆ, ಕೋಟೆ ಬೀಳಬಾರದೆಂಬ ಉದ್ದೇಶಕ್ಕೋಸ್ಕರವಾಗಿ. ಓಕೆ. ನೀವೇನದನ್ನು ನೋಡೋದಿರಲ್ಲ, ಅದು ಒನಕೆ ಓಬವ್ವನ ಕಿಂಡಿ ಅಲ್ಲ, ಬಟ್ ಅದು ಡ್ರೈನೇಜಿಗೋಸ್ಕರ ಬಿಟ್ಟಿದ್ದು. ಸೊ ನೆಕ್ಸ್ಟ್ ಹೇಳಿ ಸರ್. ಪ್ರತಿಯೊಂದು ಎಂಟ್ರೆನ್ಸ್ ಸೈಡ್ ವಾಲ್ ಇರುತ್ತೆ. ಓಕೆ. ಸೈಡ್ ವಾಲಿನ ಫ್ರಂಟಿಗೆ ಎಂಟ್ರೆನ್ಸ್ ಇರುತ್ತೆ. ಯಾಕೆ ಸೈಡ್ ವಾಲ್ ಕಟ್ಟಿದ್ದಾರೆ ಅಂದ್ರೆ ಶತ್ರು ಸೈನಿಕರು ಏನ್ ಮಾಡ್ತಾರೆ, ಆನೆಗಳನ್ನು ಓಡಿಸಿಕೊಂಡು ಹೋಗಿ ಆನೆಗಳ ಮೂಲಕ ಡೋರ್ ಓಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಆನೆ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರಬೇಕಾದ್ರೆ ಡಿಸ್ಟೆನ್ಸ್ ಆಫ್ ಗ್ಯಾಪ್ ಇದ್ದರೆ ಎಕ್ಸಸ್ ಆಫ್ ಪವರ್ ಸಿಗಬಾರದೆಂಬ ಕಾರಣ. ಇನ್ನು 2ನೇ ಕಾರಣ, 5 ಅಡಿ 10 ಅಡಿ ದೊಡ್ಡ ದೊಡ್ಡ ಮರದ ದಿಂಬುಗಳು ತೆಗೆದುಕೊಂಡು ಓಡಿ ಹೋಗಿ ಡೋರ್ ಹೊಡಿತಾರೆ. ಉದಾಹರಣೆ ಬಾಹುಬಲಿ ಫಿಲಂ. ಸೊ ಇದು 5th ಎಂಟ್ರೆನ್ಸ್, ಸೋಲ್ಜರ್ ಎಂಟ್ರೆನ್ಸ್, ಬೆಲ್ ಎಂಟ್ರೆನ್ಸ್ ಆರ್ ಸಿಗ್ನಲ್ ಎಂಟ್ರೆನ್ಸ್ ಅಂತ ಕರೀತಿದ್ದಾರೆ. ಈ ಬಾಗಿಲಿನ ಮೇಲೆ ಒಂದು ಗಂಟೆ ಕಟ್ಟಿಕೊಳ್ಳೋರು. ಇಲ್ಲಿರುವಂತ ಸೈನಿಕ ಈ ಬಾಗಿಲನ್ನು ಓಪನ್ ಮಾಡ್ಕೊಂಡಾಗ ಮತ್ತು ಕ್ಲೋಸ್ ಮಾಡ್ಕೊಂಡಾಗ ಸೆವೆಂಡ್ ಬರುತ್ತೆ. ಇಲ್ಲಿರುವಂತಹ ಸೈನಿಕ ಬಾಗಿಲು ಓಪನ್ ಮಾಡ್ಕೊಂಡಿನಿ, ಮುಂದಿರುವಂತಹ ಸೈನಿಕರ ಗೇಟ್ ಓಪನ್ ಮಾಡ್ಕೊಡಿ, ಹಿಂದಿರುವಂತಹ ಸೈನಿಕರು ಎಚ್ಚರಿಕೆಯಿಂದ ಕಾವಲು ಕಾಯಲಿಕ್ಕೆ ಇದನ್ನು ಗಂಟೆ ಬಾಗಿಲು ಅಂತ ಕರೆಯಲಾಗಿದೆ. ಗಂಟೆ ಬಾಗಿಲು ಸರ್. ಓಕೆ ಸರ್, ಇದು ಜಿಗ್ಜಾಗ್ ಇದ್ರೊಳಗಿದೆ ಅಲ್ವಾ? ಇದು ಸ್ಟ್ರೇಟ್ ಆಗಿಲ್ಲ. ಯಾಕೆ ಸರ್ ಇದು ಜಿಗ್ಜಾಗ್ ಅಲ್ಲಿ ಇರೋದು? ಈ ಜಿಗ್ಜಾಗ್ ಇರೋದು ಕಾರಣ ಏನಪ್ಪಾ ಅಂದ್ರೆ ಶತ್ರು ಸೈನಿಕರು ಯಾವ ಕಡೆಗೆ ಹೋಗಬೇಕು, ಯಾವ ಕಡೆಗೆ ಬಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಕೋಬ್ರಾ ಇಂಡಿಕೇಶನ್ ಫಾರ್ ಒಂದು ಸ್ಟ್ರಾಟಜಿ ಇದು. ಸ್ಟ್ರಾಟಜಿ ಎನಿಮೀಸ್ಗಳು ಕನ್ಫ್ಯೂಸ್ ಮಾಡ್ಲಿಕ್ಕೆ ಸರ್ ಇದೇನು ಸರ್ ಇದು ಕುತ್ಕೊಳ್ಳಕ ಇದು ನೋಡಿ, ಈ ಡೋರ್ ಅನ್ನು ಕ್ಲೋಸ್ ಮಾಡ್ಕೊಂಡಾಗ ದಿನವಿಡೀ ಸೈನಿಕ ಇಲ್ಲಿ ನಿಂತ್ಕೊಂಡಿರ್ತಾನೆ. ಈ ಡೋರ್ ಓಪನ್ ಮಾಡ್ಕೊಂಡು ಇಲ್ಲಿವರೆಗೆ ಬರುತ್ತೆ. ಆ ಡೋರ್ ಓಪನ್ ಮಾಡ್ಕೊಂಡು ಇಲ್ಲಿ ತನಕ ಬರುತ್ತೆ. ಆಗ ನಿಂತು ಕಾಲು ನೋವಾದಾಗ ಅವ್ನು ಕೂತ್ಕೊಳ್ಳಕ್ಕೆ ರಿಲ್ಯಾಕ್ಸ್ ಆಗ್ಲಿಕ್ಕೆ ಕಟ್ಟೆಗಳಿವು. ಓಕೆ. Sixth entrance is the Suryandeya entrance or Takatikana entrance or Tiger Pace entrance. ಓಕೆ ಸರ್. ನೋಡಿ, ಬಾಗಿಲಿನ ಮೇಲ್ಗಡೆ ಕಮಾನಿನ ಹಾಕು ತುಳ್ಳುವಂತ ಸ್ಟ್ಯಾಚು ಮುಸ್ಲಿಮ್ಸರ ಸಂಕೇತದಲ್ಲಿ ಕಾಣಿಸುತ್ತೆ. ಇಸ್ಲಾಂ ಸಂಕೇತದೊಳಗಿದೆ ಅದು. ಇದು ಪೂರ್ಣ ಕಳಸ, ಮಂಗಳ ಕಳಸ ಹಿಂದೂಗಳ ಸಂಕೇತದಲ್ಲಿದೆ. ಇದನ್ನು ಇಂಡೋ ಇಸ್ಲಾಮಿಕ್ ಶೈಲಿ, ಸೌಹಾರ್ದತೆ, ಭಾವೈಕ್ಯತೆ, ಒಗ್ಗಟ್ಟಾಗಿರ್ಲಿಕ್ಕೆ. ಓಕೆ. ಈ ತರ ಬಿಗ್ ಗೇಟ್ಗಳು 19.
ಈ ಕೋಟೆಗೆ ಕೋಟೆ 19 ಒಳಗಡೆ ಈ 19 ಹೆಬ್ಬಾಗಿಲುಗಳನ್ನ ರಾಜಮಹಾರಾಜರು ಬರುವಾಗ, ರಾಣಿಯರು ಬರುವಾಗ, ಆನೆಗಳು ಬರುವಾಗ, ಫೆಸ್ಟಿವಲ್ ಬಂದಾಗ ಮಾತ್ರ ಈ ದೊಡ್ಡ ಬಾಗಿಲು ಓಪನ್ ಮಾಡ್ಕೊಳ್ಳೋರು. ಇದನ್ನು ಕ್ಲೋಸ್ ಮಾಡಿಕೊಂಡಾಗ ಪಕ್ಕದಲ್ಲಿ ಸ್ಮಾಲ್ ಗೇಟ್, ಸೈನಿಕರು, ಸಾರ್ವಜನಿಕರು, ಪ್ರಜೆಗಳು ಓಡಾಡಲಿಕ್ಕೆ ಡೈಲಿ ಓಪನ್ ಆಗಿರುವಂಥ ಬಾಗಿಲು. ಚಿಕ್ಕ ಬಾಗಿಲು 35. ನೋಡಿ ಎಲ್ಲ ಗೋಡೆ ಮೇಲೆ ದೊಡ್ಡ ದೊಡ್ಡ ಗ್ಯಾಪ್ಗಳಿದೆ. ಗ್ಯಾಪ್ ಇದಾವೆ. ಅದರೊಳಗಡೆ ನಾಡಾ ಬಂದೂಕುಗಳನ್ನ, ತುಪಾಕಿಗಳನ್ನ ಇಟ್ಟುಕೊಂಡು ಗೋಡೆ ಹಿಂದುಗಡೆ ಮದಕರಿ ನಾಯಕರ ಸೈನಿಕರು ನಿಂತ್ಕೊಂಡ್ಬಿಟ್ಟು ಕಾವಲು ಕಾಯೋರು. ಎನಿಮೀಸ್ಗಳು ಬರೋದು ಸೋಲ್ಜರ್ಸ್ ಗೊತ್ತಾಗುತ್ತೆ, ಸೋಲ್ಜರ್ಸ್ ಅಲ್ಲಿರೋದು ಎನಿಮೀಸ್ ಗೊತ್ತಾಗಲ್ಲ. ಆ ಜಾಗದಿಂದ ಶೂಟ್ ಮಾಡುವಂಥ ಪಾಯಿಂಟ್ಗಳಿಗೆ ಗನ್ ಪಾಯಿಂಟ್ಗಳು ಅಂತ ಕರೀತಾರೆ. ಇದನ್ನೇ ಡಿಪೆಂಡಿಂಗ್ ಆಫ್ ದಿ ಫೋರ್ಟ್ ಮೀನಿಂಗ್ಸ್, ಕೋಟೆ ರಕ್ಷಣೆ. ಈ ಎರಡೂ ಗೂಡುಗಳು ದೀಪ ಹಚ್ಚಲಿಕ್ಕೆ ಜೀಪದ ಗೂಡುಗಳು, ಜಸ್ಟ್ ಲೈಕ್ ಎ ಸ್ಟ್ರೀಟ್ ಲೈಟ್ಸ್. ಓಕೆ. ಅವೇನೋ ದೀಪ ಹಚ್ಚಾಕಿರೋಂಥ ಹೋಲ್ಗಳಂತ. ಸೊ ಅಲ್ಲಿಂದ ಅವರು ಫೈರ್ ಮಾಡೋಕೆ ಅದನ್ನೇನಾದರೂ ಯೂಸ್ ಮಾಡ್ತಿದ್ರು. ಸೊ ಇಲ್ಲಿಂದ ನೆಕ್ಸ್ಟ್ ಹೋಗೋಣಂತ. ಹಾಯ್ ಆಂಟಿ. ಹಾಯ್. ಹಾಂ ಹೇಳಿ ಸರ್. ಇದರ ವಿಶೇಷ ಏನು ಸರ್, ಇದು ಯಾಕೆ ಈ ಥರ ಅಂತ? ಇದು ಬಿಜಾಪುರ ಗೋಲ್ ಗುಂಬಜದಲ್ಲಿ ಎಕೋ ಬರುತ್ತದೆ. ಹಾಂ, ಅದು 12 ಸಲ ಎಕೋ ಬರ್ತಕ್ಕಂಥ ವ್ಯವಸ್ಥೆ ಇತ್ತು. Okay. ಅದು ಮುಟ್ಟಿ ಸ್ಕಿನ್ ಹೊರಟೋಗಿದೆ. ಇವತ್ತು 2 ರಿಂದ 3 ಸಲ 70 ಕಳಿಸುತ್ತೆ. ಇಲ್ಲಿ ಎಕೋ ಯಾಕೆ ಅಳವಡಿಸಿದ್ದಾರೆ ಅಂದರೆ, ಈ ಗೇಟು ಕಾಯುವಂಥ ಸೈನಿಕ ಗೋಣಲ್ಲಿ ಕೂತ್ಕೊಂಡಾಗ ಕೂತುತ್ತಾ ತೂಕುಡಿಗೆ ಬರುತ್ತೆ. ತೂಕುಡಿಗೆ ಬಂದಾಗ ಗೊರಿಕೆ ಹೊಡಿತಾನೆ. ಅವನ ಗೊರಿಕೆ ಅವನೇ ಕೇಳಿಸ್ಕೊಂಡು ಎಚ್ಚರಿಕೆಯಿಂದ ಕಾವು ಕಾಯಲಿಕ್ಕೆ ಎಕೋ ಬರಲಿಕ್ಕೆ ಪ್ರತಿದಿನ ಕಲ್ಲುಗಳನ್ನು ನಿರ್ಮಿಸಿರೋದು. ಆಮೇಲೆ ಇನ್ನೊಂದು ಕಾರಣ, ಇವರುಗಳು ಪೊಲೀಸ್ ಇಂಟ್ರ್ ಹೋದಾಗ, ಡಾಕ್ಟರ್ ಇಂಟ್ರ್ ಹೋದಾಗ, ಆರ್ಮಿ ಇಂಟ್ರ್ ಹೋದಾಗ ಫಿಸಿಕಲ್ ಬಾಡಿ ಟೆಸ್ಟಿಂಗ್ ಮಾಡಲಿಕ್ಕೆ ಇದನ್ನು ನಿರ್ಮಾಣ ಮಾಡಿದರೆ ಎರಡೂ ಉದ್ದೇಶದಿಂದ. ಓಕೆ ಸರ್. ಓಕೆ. ಭಾರತ ಉಬ್ಬು ಚಿತ್ರಗಳನ್ನು ನಿರ್ಮಾಣ ಮಾಡಿದರೆ ಅವರ ಸ್ಟ್ಯಾಚುಗಳನ್ನು ಯಾವ ರೀತಿ ಇತ್ತು ಅನ್ನೋದಕ್ಕೆ ಲಕ್ಷ್ಮೀ ನರಸಿಂಹ. ಇದು ಲಕ್ಷ್ಮೀ ನರಸಿಂಹನ ಸ್ಟ್ಯಾಚು ಸರ್ ಇದು. ಓಕೆ. ಇದು ವರಹ, ವಿಜಯನಗರ ಅರಸರ ಲಾಂಛನ ವರಹ. ಓಕೆ. ಹೊಯ್ಸಳರ ಲಾಂಛನ ಹುಲಿ ಅಥವಾ ಸಿಂಹ. ಹಾಂ. ನಮ್ಮ ಪಾಳೆಗಾರ ಲಾಂಛನ ಗರುಡ, ಹನುಮದೇವ, ಆಂಜನೇಯ. ಓಕೆ. ಗಂಗರ ಲಾಂಛನ ಮೀನು. ಅವರವರ ಆಳ್ವಿಕೆ ಮಾಡ್ಬೇಕಾದ್ರೆ ಅವರವರ ಸಿಂಬಲ್ಗಳನ್ನು ಕೆತ್ತನೆ ಮಾಡಿದರೆ. ಅಂದರೆ ಸುಮಾರು ಜನ ಇದನ್ನು ಆಳಿದ್ದಾರೆ ಸರ್. ಶಾತವಾಹನರು, ಹೊಯ್ಸಳರು, ಕದಂಬರು, ಚಾಲುಕ್ಯರು, ಚೇಳರು, ಪಲ್ಲವರು, ವಿಜಯನಗರರು, ಚಿತ್ರದುರ್ಗದ ಪಾಳೆಗಾರರು, ಪಾಳೆಗಾರ ಮೇಲೆ ಹೈದರಾಲಿ ಟಿಪ್ಪು ಮೇಲೆ ಬ್ರಿಟಿಷರು ವಾರ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಆನೆ ಇದೆ. ಆ ಗಜಕಾಳಗದ ಆನೆ ಒಳಗಡೆ ಯಾವ ಆನೆ ಫೈಟ್ ಮಾಡಿ ಗೆದ್ದಿರುತ್ತೋ ಅಂತ ಆನೆಗೆ ರಾಜ ಪಟ್ಟ ಕಟ್ಟಿ ಪಟ್ಟದ ಆನೆ ಅಂತ ಮಾಡಿಕೊಳ್ಳೋದು. ಮದ ಅಂದರೆ ಅಹಂಕಾರ, ಕರಿ ಅಂದರೆ ಆನೆ, ಮದವೇರಿದ ಮದವಳ ನಡಗಿಸಿದ ಮದಕರಿ ನಾಯಕ ಆಳಿದ ಕೋಟೆ. ಎಲ್ಲಿ ಮೀನುಗಳ ಚಿತ್ರ ಇರುತ್ತೆ ಆಗಿನ ಜನರೇಷನ್ಗೆ ಕುಡಿಲಿಕ್ಕೆ ನೀರು ಸಿಗುತ್ತಂತ ಇಂಡಿಕೇಶನ್ ವಾಟರ್. ಅಂದ್ರೆ ಆ ಟೈಮಲ್ಲಿ ನೀರು ಸಿಕ್ತಿತ್ತು. ಒಂದು ಮೀನಿದ್ರೆ ದಾರಿ ತೋರಿಸುತ್ತೆ, 2 ಮೀನಿದ್ರೆ ಆಜುಬಾಜು ಕುಡಿಲಿಕ್ಕೆ ನೀರಿದೆ. ಹಿಂದಿನ ಕಾಲದಲ್ಲಿ ಶಿಕ್ಷಣ ಪದ್ಧತಿ ಕಡಿಮೆ ಇತ್ತು, ಓದಲಿಕ್ಕೆ ಬರ್ತಿರಲ್ಲ, ಸೈನ್ ಬೋರ್ಡ್ ಆಗಿ ತೆಗೆದುಕೊಂಡಿದ್ದಾರೆ. ಉದಾಹರಣೆ, ನಿಮ್ಮ ಮೊಬೈಲ್ ಒಳಗೆ 4 ಕೋಡ್ ನಂಬರ್ ಹಾಕಿರ್ತಾರೆ. ಆ ಕೋಡ್ ನಂಬರ್ ಹೊಡೆದ್ರೆ ನಿಮ್ಮ ಮೊಬೈಲ್ ಓಪನ್ ಆಗುತ್ತೆ, ಇಲ್ಲವಾದ್ರೆ ಸ್ಟಕ್ ಆಗುತ್ತೆ. ಆಗಿನ ಕಾಲದಲ್ಲಿ ಸೈನ್ ಬೋರ್ಡ್. ಇದು ಗಜಲಕ್ಷ್ಮಿ. ಈ ಕೋಟೆ ಒಳಗೆ ಹಣ ಸಂಪತ್ತಿದೆ ಅಂತ ಹೇಳುತ್ತೆ. ಅದು ಹಂಸ ಪಕ್ಷಿ. ಆ ದಾರದೊಳಗೆ ಮುತ್ತಿನ ಸರವನ್ನು ಯಾವ ರೀತಿ ದಾರದಲ್ಲಿ ಜೋಡಿಸಿದರೂ ಆ ಮುತ್ತಿನ ಸರದ ಆಕಾರದಲ್ಲಿ ಕಲ್ಲನ್ನ ಕಟ್ಟನ್ನು ಹೊಂದಿಸಿಕೊಂಡು ಹೋಗಿದ್ದಾರೆ ಅನ್ನೋ ಕತೆ ಆ ಪಕ್ಷಿ ಹೇಳುತ್ತೆ. ಅದು ಶಾರ್ದೂಲ ಪ್ರಾಣಿ. ಶಾರ್ದೂಲ ಸಿಂಹದ ಮುಖ, ಮನುಷ್ಯನ ದೇಹ, ಆನೆಯ ಸೊಂಡಿಲ, ಹಾವಿನ ಬಾಲ, ಕುದುರೆ ಕಾಲು, ಏಡಿ ಬೆರಳು. ಆಗ ರಾಜರ ಕಾಲದಲ್ಲಿರುವಂತಹ ಕಾಲ್ಪನಿಕ ಚಿತ್ರ. ಈ ಕಲ್ಲನ್ನ ಹೊಡೆದು ಬಿಟ್ಟು ಈ ತರ ಕೋಟೆ ಕಟ್ಟಿರೋದು. ಇದನ್ನ ಸ್ಟೋನ್ ಬ್ರೇಕಿಂಗ್ ಕಟಿಂಗ್ ಎಡ್ಜ್ ಆಫ್ ಟೆಕ್ನಾಲಜಿ. ಈ ಕಲ್ಲಿನ ಮೇಲೆ ಗೆರೆ ಎಳ್ಕೋತ ಹೋಗ್ತಾರೆ. ಗೆರೆಗುಂಟ ಚಿಕ್ಕ ಚಿಕ್ಕ ತೂತು ಮಾಡ್ತಾರೆ. ಅದರೊಳಗಡೆ ಗಟ್ಟಿಯಾದ ಮರದ ಪೀಸ್ಗಳನ್ನು, ಬೊಂಬುಗಳನ್ನು ಹೊಡ್ಕೊಳ್ತಾರೆ. ನಂತರ ಬಿಸಿನೀರು, ಉಪ್ಪು ನೀರು ತುಂಬ್ಕೊಳ್ತಾರೆ. 2 ದಿನ ಮರ ಬಿಟ್ರೆ ನೀರು ಕುಡಿತಾ ಮರ ದಪ್ಪಾದಂಗೆಲ್ಲ ಕಲ್ಲು ಸೀಳ್ಕೋತ ಬರುತ್ತೆ. ಆ ಸೀಳಿರುವಂತ ಕಲ್ಲುಗಳನ್ನ ಸೈಜ್ ಮಾಡಿ ಈ ಗೋಡೆ ಮುಂದ್ಗಡೆ ಇಳಿಜಾರು ಮಣ್ಣು ಹಾಸಿ, ಮಣ್ಣಿನ ಮುಂದ್ಗಡೆ ಕಲ್ಲುಗಳನ್ನು ಉಳಿಸ್ಕೊಂಡ್ಬಂದು ಒಬ್ಬ ಮನುಷ್ಯ ಗೋಡೆ ಮೇಲೆ ಎತ್ತಲಿಕ್ಕೆ ಆಗುವಂತ ಕಲ್ಲುಗಳನ್ನು ಕಟ್ಟಡದಲ್ಲಿ ಲೈನಿಗೆ ಜೋಡಿಸಿ ಆ ಕಲ್ಲಿನ ಲೆವೆಲ್ಲಿಗೆ ಮಣ್ಣು ತುಂಬ್ತಾರೆ. ಉದಾಹರಣೆ ರ್ಯಾಂಪ್ ತರ. ನಂತರ ಕಲ್ಲು ಎತ್ತಿಡ್ತಾರೆ, ನಂತರ ಮಣ್ಣು ತುಂಬಿಕೊಳ್ತಾರೆ.
ಆಗದೇ ಇರುವಂತಹ ಕಲ್ಲುಗಳಿಗೆ ಕಬ್ಬಿಣ ಚೇನವನ್ನು ಕಲ್ಲಿಗೆ ಕಟ್ಟಿಕೊಂಡು ಆನೆಗಳ ಮುಖಾಂತರ, ಕೋಣಗಳ ಮುಖಾಂತರ, ಮರದ ದಿಂಬುಗಳ ಮುಖಾಂತರ, ಸನ್ನೆಗಳ ಮುಖಾಂತರ ಈ ಕೋಟೆ ಕಟ್ಟಲಿಕ್ಕೆ ತೆಗೆದುಕೊಂಡ ಸಮಯ 211 ವರ್ಷಗಳು. 211 ವರ್ಷ. ಹಾಗಾಗಿ ನನ್ನ ಕಟಿಂಗ್ ಎಡ್ಜ್ ಆಫ್ ಟೆಕ್ನಾಲಜಿ ಮೀನ್ಸ್ ವಿನೂತನ ತಂತ್ರಜ್ಞಾನದ ಅಳವಡಿಕೆ. ಇದು ಆಗಿನ ಕಾಲದಲ್ಲಿ, ಪಾಳೆಗಾರ ಕಾಲದಲ್ಲಿ ಸೈನಿಕರ ಮಕ್ಕಳಿಗೂ ಮುಖಂಡರ ಮಕ್ಕಳಿಗೂ ಯುದ್ಧ ಮತ್ತು ಕುಸ್ತಿಗಳನ್ನು ಕಲಿಸುವಂತ ವ್ಯಾಯಾಮ ಶಾಲೆಯ ಮನೆ ಆರ್ ಗಡಿ ಮನೆ. ಈಗಿನ ಕಾಲದಲ್ಲಿ ಜಿಮ್. ಒಂದೇ ನಿಮಿಷ. ಆ ಕಾಲದ ಒಂದು ಗರಡಿ ಮನೆ ಅಂತಿದೆ. ಸೊ ಯಾರು ಯೂಸ್ ಮಾಡತ್ತಿಲ್ಲ ಈಗ, ಈ ಥರ ಆಗೋಗೈತಿ. ನೀವು ಕೂಡ ವಿಡಿಯೋದೊಳಗೆ ಒಂದು ಸಲ ಅಬ್ಸರ್ವ್ ಮಾಡಿರಿ. ಇಲ್ಲಿಂದ ನಮ್ಮ ಗೈಡ್ ನೆಕ್ಸ್ಟ್ ಏನು ತೋರಿಸ್ತಾರಲ್ಲ ಲಗೋನಂತ ಬರ್ರಿ. ಚಿತ್ರದುರ್ಗ ಅಂತ ಹೆಸರು ಹೇಗೆ ಬಂತು ಅಂಬಲಿಕ್ಕೆ ಈಗ ಕೆಲವು ಕಲ್ಲುಗಳನ್ನು ತೋರಿಸಿ ನಿಮಗೆ ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೀನಿ. ಇತಿ ಎಂದರೆ ಹೀಗೆ, ಆಸ್ ಎಂದರೆ ನಡೆಯುತ್ತೆ ಎಂದರ್ಥ. ಇತಿಹಾಸ ಎಂದರೆ ಮಾನವನ ಆಗು ಮತ್ತು ಹೋಗುಗಳ ಘಟನೆಗಳ ದಾಖಲೆಯೇ ಇತಿಹಾಸ. ಚಿತ್ರದುರ್ಗದ ಕೋಟೆ ಒಳಗಡೆ ನೀವುಗಳು ನಿಂತುಕೊಂಡು ನೋಡಿದಾಗ ನಿಮ್ಮ ಇಮ್ಯಾಜಿನ್ಗಳ ಮೇರೆಗೆ, ನಿಮ್ಮ ಕಲ್ಪನೆಗಳ ಮೇರೆಗೆ, ನಿಮ್ಮ ಊಹೆಗಳ ಮೇರೆಗೆ ಒಂದೊಂದು ಕಲ್ಲು ಒಂದೊಂದು ಆಕಾರದಲ್ಲಿ ಇರುವುದರಿಂದ ಚಿತ್ರ ವಿಚಿತ್ರ ಆಕೃತಿ ಉಳ್ಳ ಕಲ್ಲುಗಳು ಚಿತ್ರಕಲ್ಲು, ಚಿತ್ರದುರ್ಗ ಅಥವಾ ಪಿಕ್ಚರ್ಸ್ ಆಫ್ ರಾಕ್. ಪಿಕ್ಚರ್ಸ್ ಮೀನ್ಸ್ ಚಿತ್ರ, ರಾಕ್ಸ್ ಮೀನ್ಸ್ ಕಲ್ಲು. ಚಿತ್ರಕಲ್ಲು ಹೋಗಿ ಚಿತ್ರದುರ್ಗ ಅಂತ ಹೆಸರು ಬಂದಿದೆ. ನೋಡಿ, ಎಲಿಫೆಂಟ್ ಶೇಪ್, ಮಲಗಿರುವ ಆನೆ ಆಕಾರವಾಗಿದೆ. ಇದು ಮೊಸಳೆ ಆಕಾರವಾಗಿದೆ. ಈ ಕಲ್ಲು ಮೊಸಳೆ ಆಕಾರವಾಗಿದೆ. ಅಲ್ಲಿ 3 ಕಲ್ಲುಗಳ ಆಕೃತಿ ಇಲ್ಲ. ಮೊದಲನೇ ಕಲ್ಲು ಆಮೆ ತಲೆ ಆಕಾರವಾಗಿದೆ. ಈ ಕಲ್ಲು ಇದು ಟಾಟಾ ಎಸ್ ಓತಿಕೇತ ಆಕಾರವಾಗಿದೆ. ಈ ಕಲ್ಲು ರಾಬಿಟ್ ಆಕಾರವಾಗಿದೆ. ಆ ಕಲ್ಲು ಕಪ್ಪೆ ಆಕಾರವಾಗಿದೆ. ಇದನ್ನೇ ತ್ರೇತಾಯುಗದಲ್ಲಿ ಚಿನ್ಮುಲಾದ್ರಿ ಬೆಟ್ಟ, ಇದನ್ನ ಚಿನ್ಮುಲಾದ್ರಿ ಬೆಟ್ಟ ಅಂತ, ಇಡಂಬಕಪಟ್ನ, ವನದುರ್ಗ, ಜಲದುರ್ಗ, ಗಿರಿದುರ್ಗ, ಮೇಲುದುರ್ಗ, ಚಿತ್ತಾರಕಲ್ಲೂರು, ಮಲ್ಲರಾಯನ ದುರ್ಗ, ಬೊಮ್ಮತ್ತನಕಲ್ಲು ದುರ್ಗ, ಹೈದರಾಲಿ ಕಾಲದಲ್ಲಿ ಪರಕಾಬಾದ್, ಬ್ರಿಟಿಷರ ಕಾಲದಲ್ಲಿ ಚಿತಾಲಕಲ್ಲು ದುರ್ಗ, ಕದಂಬರ ಕಾಲದಲ್ಲಿ ಚಂದನಾಪುರ, ನಮ್ಮ ಪಾಳೆಗಾರ ಕಾಲದಲ್ಲಿ ಚಿತ್ರಕಲ್ಲು ಚಿತ್ರದುರ್ಗ. ಫಾರ್ ಎಕ್ಸಾಂಪಲ್, ಬೆಂಗಳೂರು ಬೆಂದಕಾಳೂರು, ಹಾಸನ ಸಿಂಹಾಸನಪುರಿ, ಕಲಬುರ್ಗಿ ಗುಲ್ಬರ್ಗ, ಬಿಜ್ಜನಹಳ್ಳಿ ಬಿಜಾಪುರ, ದೇವನಗಿರಿ ದಾವಣಗೆರೆ, ತುಂಬೆಯೂರು ತುಮಕೂರು, ಮೈಸಾಸುರ ಮೈಸೂರು, ಹಳೆದಾರಬಿಟ್ಟು ಹಳೆಬೀಡು, ಹೂಬಳ್ಳಿ ಹುಬ್ಬಳ್ಳಿ, ಮೊಣಕಾಲೂರು ಮೊಣಕಾಲ್ಮೂರು, ಶಿವನಮೆಗೆ ಶಿವಮೊಗ್ಗ, ಜಗಲಿಕಟ್ಟೆ ಜಗಳೂರು, ಬೇಲೂರು ಬೇಲೂರು, ಮಂಡ್ಯ ಮಾಂಡವಿ, ಧಾರಕಾರ ಧಾರವಾಡ, ಕೋಲಾಹಲ ಮಂಗಳಕಾಳಿ ಮಂಗಳೂರು, ಬೆಳಗಾಂ ಬೆಳ್ಳಿಗಾವಿ. ಚಿತ್ರದುರ್ಗ ಚಿತ್ರಕಲ್ಲು ದುರ್ಗ ಅಂದರೆ ಕೋಟೆ ಕೊತ್ತಲ ಟೆಂಪಲ್ಗಳು ಎಂದರ್ಥ ಅಂತ ಕರೆಯಲಾಗಿದೆ. ನೋಡಿ, ಅಲ್ಲಿ ಹಡಗು ತರ ಕಾಣ್ತಾ ಇದೆ ಮೇಲ್ಗಡೆ, ಅದು ಮೇಲಿಂದು. ಓಕೆ, ಅಂದರೆ ನಮ್ಮ ಪಾಳೆಗಾರರು ಬೇರೆ ಮೇಲೆ ಯುದ್ಧಕ್ಕೆ ಹೋದಾಗ ಗೆದ್ದಿನ ನೆನಪಿನಕ್ಕೋಸ್ಕರವಾಗಿ ಅವರ ಬಾವುಟವನ್ನು ಏರಿಸುವಂತಹ ಬತೇರಿಗೆ ಜಂಡಾ ಬತೀರಿ ಅಂತ ಕರೆಯಲಾಗಿದೆ. ಓಕೆ, ಇದು ಮದಕರಿ ನಾಯಕನ ಕುಲದೇವತೆ. ಇದು ಕುಲದೇವತೆ ಕಾಣುವಂತ ಟೆಂಪಲ್. ಅದು ಮೇಲ್ಗಡೆ ಒಂದು ಕಡೆ ಮುಖ ಶಿವ, ಅದರ ಕಡೆ ಮುಖ ಪಾರ್ವತಿ, ಅರ್ಧನಾರೀಶ್ವರಿ, ಏಕೆ ನಾಚಿಗೊಳ್ಳುವೆ ಈಶ್ವರಿ. ಸೊ ಆ ದೇವತೆ ಹೆಸರೇ ಈ ಬಾಗಿಲಿಗೆ ಏಕನಾಥೇಶ್ವರಿ ಬಾಗಿಲು. ಇದು ಏಕನಾಥೇಶ್ವರಿ ಬಾಗಿಲು. ಇಲ್ಲಿಗೆ 7 ಸುತ್ತಿನ ಕೋಟೆಗಳು ಬರುವಂತ ಮುಖ್ಯವಾದ ದ್ವಾರಗಳು ಮುಕ್ತಾಯ. ಇದು ದವಸ ಧಾನ್ಯಗಳ ಸಂಗ್ರಹಣೆ ಮಾಡುವಂತ ಉಗ್ರಾಣ ರೂಮ್. ಆ ಟೈಮ್ನಾಗ ಇದನ್ನ ಏನಾದರೂ ಸ್ಟೋರ್ ಮಾಡಿ ಯುದ್ಧ ಮಾಡಬೇಕಾದ್ರೆ ವರ್ಷಗಟ್ಟಲೆ ಆಗುವ ಯುದ್ಧದಲ್ಲಿ ಯುದ್ಧದ ಮುಂಚಿತವಾಗಿ ದವಸ ಧಾನ್ಯಗಳನ್ನು ಸ್ಟೋರೇಜ್ ಮಾಡುವಂತದಕ್ಕೆ ಆಗಿನ ಕಾಲದಲ್ಲಿ ಬಾಸ್ಟಲ್ ಸಿಸ್ಟಮ್, ಈಗಿನ ಕಾಲದಲ್ಲಿ ಕರೆನ್ಸಿ ಸಿಸ್ಟಮ್. ಇವೆರಡು ಸ್ವಿಂಗ್ ಪಿಲ್ಲರ್. ಏಕನಾಥೇಶ್ವರಿಯ ಅಮ್ಮನವರ ಉತ್ಸವ ಮೂರ್ತಿಯನ್ನು ಉಯ್ಯಾಲದಲ್ಲಿ ಕೂಡಿಸಿ ಪೂಜೆ ಆದ ನಂತರ ದೇವತೆಯನ್ನ ಉಯ್ಯಾಲಕ್ಕೆ ತೂಗರು, ನಂತರ ರಾಜರಾಣಿಯರು ಜೋಕುಳಾರರು. ಇದು 40 ಫೀಟ್ ಹೈಟ್ ಇರುವಂತ ಬರ್ಲಿಂಗ್ ಪಿಲ್ಲರ್. ಅದ್ರ ಮೇಲೆ ಒಬ್ಬ ಮನುಷ್ಯ ಸಿಂಗಲ್ ಮ್ಯಾನ್ ಕ್ಲೈಂಬಿಂಗ್ ಮಾಡಿ ಮೇಲೆ ಲ್ಯಾಂಪ್ ಹಚ್ಚಿ ಅವನ ಹತ್ತುವಾಗಿ ಇಳಿಯುವಾಗ ಕೈ ಕಾಲು ಜಾರಬಾರಂತ ಗ್ರಿಪ್ಪಿಗಾಗಿ ಮಾಡಿರೋದು. ಮೈಲಾರಲಿಂಗೇಶ್ವರ ಟೆಂಪಲ್ ಮೇಲೆ ಕಲ್ಲು ಡ್ಯಾಮೇಜ್ ಆಗಿದೆ. ಅದು ಎಕ್ಸಸ್ ಆಫ್ ಫೀಟಿನ ಸಿಡಿನ ಹೊಡೆತಕ್ಕೆ ಕಲ್ಲು ಬ್ರೇಕ್ ಆಗುತ್ತೆ. ಈ ದೀಪಸ್ತಂಭ, ಜೋಕಾಲಿ ಕಂಬ, ಗಾಳಿಗೋಪುರ ಮಂಟಪ, ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನಗಳನ್ನು ವಿಜಯನಗರ ಅರಸರ ದೊರೆಯಾದ ಮಲ್ಲಿನಾಥ ಒಡೆಯನ ಕಾಲದಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾನೆ 1357ರಲ್ಲಿ. ಇವರೆಲ್ಲ ವಿಜಯನಗರ ಅಂಡರಲ್ಲಿರೋದು. ವಿಜಯನಗರ ಸಾಮ್ರಾಜ್ಯಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ರು. ಹೊಯ್ಸಳರಿಗೆ ಫಸ್ಟ್ ಟ್ಯಾಕ್ಸ್ ಕಟ್ಟರು, ಆನಂತರ ವಿಜಯನಗರ ಅರಸರಿಗೆ ಟ್ಯಾಕ್ಸ್ ಕಟ್ಟುವಂತ ವ್ಯವಸ್ಥೆ ಇತ್ತು. ಅದು ಹಿಡಂಬೇಶ್ವರ ಟೆಂಪಲ್. ಹಿಡಂಬಿಕೆ ಬೆಟ್ಟದಲ್ಲಿ ವಾಸ ಮಾಡುವಂತ ಇಬ್ಬರು ರಾಕ್ಷಸಿಯರು. ಭೀಮನಿಗೂ ಇಡಂಬಕನಿಗೂ ವಾದ ನಡೆದು ಬಿಟ್ಟು ಭೀಮನ ಹೇಟನ್ನು ತಿಂದು ಇಡಂಬಕ ತೀರ್ಕೊಂಡು ಹೋಗ್ತಾನೆ.
ನಂತರ ಇಡಂಬಿಯನ್ನು ಭೀಮಸೇನ ಮದುವೆ ಹೋಗ್ತಾನೆ. ಅವರಿಬ್ಬರು ಸೇರಿಕೊಂಡು ಆ ದೇವಸ್ಥಾನ ಪೂಜೆ ಮಾಡ್ತಾರೆ. ಅವರಿಬ್ಬರ ಹೆಸರು ಮೇರೆಗೆ ಆ ದೇವಾಲಯವೇ ಇಡಂಬೇಶ್ವರ ದೇವಾಲಯ. ಭೀಮನ ಮಗ ಘಟೋತ್ಕಚ ಮಹಾಭಾರತದಲ್ಲಿ 18 ದಿನಗಳು ನಡೆದಿರುವಂತಹ ಯುದ್ಧವನ್ನು ಒಂದೇ ಯುದ್ಧ ಮಾಡಿರುವಂತಹ ವ್ಯಕ್ತಿ ಘಟೋತ್ಕಚ ಅಂತ ಕರೆಯಲಾಗಿದೆ. ಮೊದಲೇ ದೇವಸ್ಥಾನ ಕುಲಿ ಮನಾಲಿ ಹತ್ರ ಬರುತ್ತೆ. ಎರಡನೇ ದೇವಸ್ಥಾನ ಚಿತ್ರದುರ್ಗದಲ್ಲಿ ಬರುತ್ತೆ. ಈ 2 ಪ್ಲೇಸ್ ನಲ್ಲಿ ಬಿಟ್ಟು ನೆಕ್ಸ್ಟ್ ಯಾವ ಪ್ಲೇಸ್ ನಲ್ಲಿ ಇಡಂಬೇಶ್ವರ ಇಲ್ಲ. ಮೊದಲು ದ್ವಾಪರ ಯುಗದಲ್ಲಿ ಬೈಲುಲಿಂಗ, ನಂತರ ಹೊಯ್ಸಳ ರಾಜನಾಗಿರುವಂತಹ ಪೆರುಮಾಳು ದೇವದಂಡ ನಾಯಕ ದೇಗುಲವನ್ನು ಕಟ್ಟಿ ಮತ್ತು ಆ ದೇಗುಲಕ್ಕೆ ಜೀರ್ಣೋದ್ಧಾರ ಮಾಡಿದಂತ ವ್ಯಕ್ತಿ 1208ರಲ್ಲಿ ಆ ದೇವಸ್ಥಾನ ಬಿಲ್ಟ್ ಮಾಡಿದ ಅಂತ ಶಾಸನ ಆಧಾರಬದ್ಧವಾಗಿ ನಿಮಗೆ ತಿಳಿಸಲಾಗಿದೆ. ಈ ಕಡೆ ಬನ್ನಿ. ಅದು ಗಾಳಿಗೋಪುರ ಮಂಟಪ. ಅದು ಗಾಳಿಗೋಪುರ ಮಂಟಪ. ಅದು ಓಕೆ. ಸೊ ಯಾಕಂದ್ರೆ ರಾಜರ ಕಾಲದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಗಾಳಿ ಇಲ್ಲದಾಗ ರಾಜರಾಣಿಯರಾಗ್ಬೋದು, ಮುರುಘಾಸ್ವಾಮಿ ಶರಣರಾಗ್ಬೋದು ಆ ಮಂಟಪದ ಮೇಲೆ ಕೂತ್ಕೊಂಡು ತಣ್ಣನೆ ಗಾಳಿ ಸೇವಿಸಿ ವಿಶ್ರಾಂತಿ ಪಡಲಿಕ್ಕೆ ಹವಾಮಾನ ಮಂಟಪ ಅಥವಾ ಗಾಳಿಗೋಪುರ ಮಂಟಪ ಅಂತ ಬಿಟ್ಟಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ವೈಟ್ ಕಿಟಕಿ ಕಾಣುತ್ತೆ. ಓಕೆ, ವೈಟ್ ಕಿಟಕಿ. ಅದು ಮುರುಘರಾಜೇಂದ್ರ ಮಠ, ನಮ್ಮ ಪಾಳೆಯಗರ ಕಾಲದಲ್ಲಿ ಹಳೆಯ ಮಠ. ಸೊ ನಮ್ಮ ಬಿಚ್ಚಿಗತ್ತಿ ಬ್ರಹ್ಮಣ ನಾಯಕ ಕಟ್ಟಿರುವಂತ ರಾಜಗುರುಗಳಿಗೆ ಆಗಿ ಕಟ್ಟಿರುವಂತ ಮಠ. ಸುಮಾರು 360 ಅಂಕಣಗಳಿಂದ ಒಳಗೊಂಡಿರುವಂತ ಬೃಹನ್ ಮಠ. ಒಂದೊಂದು ಅಂಕಣದಲ್ಲಿ ಸ್ವಾಮೀಜಿ ಕೂತುಕೊಂಡು ಧ್ಯಾನಿಸ್ತಾ ಇದ್ದ. ಆ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಯಾರಾದರೂ ವಿಘ್ನಗೊಳಿಸ್ತಾರೆಂಬ ಉದ್ದೇಶಕ್ಕೋಸ್ಕರವಾಗಿ ತನ್ನ ಕೈಯಲ್ಲಿರುವಂತಹ ಬೆತ್ತ ಆಗಬಹುದು, ಜೋಳಿಗೆ ಆಗಬಹುದು, ಅವರು ಎಲ್ಲಿ ನಿಂತುಕೊಂಡು ಬೀಸಿ ಆ ಬೆತ್ತ ಬಿದ್ದಿರುತ್ತೋ ಆ ಜಾಗದಲ್ಲಿ ಹೊಸ ಮಠವನ್ನು ಕಟ್ಟಿ ಆ ದಸರಾ ಹಬ್ಬದಲ್ಲಿ ಬಂದುಬಿಟ್ಟು ಮಾಂಕಾಳಿಯ ಪೂಜೆ ಮಾಡಿ, ಆಯುಧ ಪೂಜೆ ಮಾಡಿ ಸ್ವಾಮೀಜಿ ಬನ್ನಿ ಮರ ಇದೆ. ಆ ಸ್ವಾಮೀಜಿ ಆಶೀರ್ವಾದ ತೆಗೆದುಕೊಂಡು ಹೋಗುವಂತ ಮೂಲ ಮಠವೇ ಮೃಗರಾಜೇಂದ್ರ ಮಠ ಅಂತ ಕರೀತಾ ಇದ್ದಾರೆ. ಇನ್ನು ಪೂಜೆ ಮಾಡ್ತಾರಲ್ಲಿ ಈಗಲಿದೆ ನೋಡಿ. ಇದು ಆಗಿನ ಕಾಲದಲ್ಲಿ ಬಿಲ್ಡಿಂಗ್ ವಿತ್ ಹರ್ತ್ ಮಿಂಟಾ ಪಾಳೆಗಾರಸ್ ಅಂಡ್ ಹಡ್ಡಿಮುರಿ ಸ್ಟೇಟ್ ಅಂತ ಕರೀತಾರೆ. ಯಾಕೆ ಈ ಚಿತ್ರದುರ್ಗದ ಕೋಟೆ ಕಲ್ಲಿನ ಕೋಟೆ ಮೇಲೆ ಮಣ್ಣಿನ ಗೋಡೆ ಕಟ್ಟಿದ್ದಾರೆ ಅಂದ್ರೆ, ಚಿತ್ರದುರ್ಗದಲ್ಲಿ ಬೇಸಿಗೆಯಲ್ಲಿ ತುಂಬಾ ಬಿಸಿಲು ಇರುವುದರಿಂದ ಆ ತಾಪಮಾನ ವ್ಯರಿಪಕ್ಕೆ ಇಲ್ಲಿ ಹೊಂದಿಕೊಳ್ಳಕ್ಕಾಗಲ್ಲ. ಮಣ್ಣಿನ ಗೋಡೆ ಆದರೆ ತಂಪಾಗಿರುತ್ತೆ, ತಂಪಾದ ಮನೆಗಳು ವಾಸ ಮಾಡಲಿಕ್ಕೆ ಕೂಲ್ ಆಗುತ್ತೆ ಅಂತ ಮಣ್ಣಿನ ಗೋಡೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಎರಡನೇ ಕಾರಣ, ಇವರ ಮೇಲೆ ದೊಡ್ಡ ದೊಡ್ಡ ರಾಜರು ಬಂದು ಯುದ್ಧ ಮಾಡಲಿಕ್ಕೆ ಅಂತ ಬಂದಾಗ ಇವರು ಸಿರಿವಂತರಲ್ಲ, ಬಡತನದವರು ಅಂತ ತಿಳ್ಕೋಬೇಕು. ಹಾಗಾಗಿ ಕೋಳಿಮೆಟ್ಟೆ, ಬೆಲ್ಲ, ಮರಳು, ಸುಣ್ಣದ ಕಲ್ಲು, ಲೋಳೆ ರಸ, ಇಟ್ಟಿಗೆ ಚೂರು, ಅಂಟೊಳಕಾಯಿ, ಬಿಲ್ಪತ್ರಕಾಯಿ, ಹುಲ್ಲು, ಗರಿಕೆ ಪಾಶೆ, ಮಣ್ಣುಗಳನ್ನು ತಿಂಗಳಗಟ್ಟಲೆ ನೀರಿನಲ್ಲಿ ನೆನೆ ಹಾಕಿ ಆನೆ ಕುದಿಗಳಿಂದ ತುಳಿಸಿಬಿಟ್ಟು ಈ ಮಣ್ಣಿನ ಗೋಡೆ ಕಟ್ಟಿದರೆ ತಂಪಾಗಿರುತ್ತೆ, ಆ ವಾಸ ಮಾಡಲಿಕ್ಕೆ ಈಜಿ ಅಂತ. ರೆವಿನ್ಯೂ ರೂಮ್, ಲೆಕ್ಕಪತ್ರಗಳನ್ನು ಇಟ್ಟುಕೊಳ್ಳುವ ಓಲೆಗರೆ, ತಾಮ್ರಗರೆ ಇಟ್ಟುಕೊಂಡು ಲೆಕ್ಕಪತ್ರ ಇಟ್ಟುಕೊಳ್ಳಲಿಕ್ಕೆ ರೂಮ್. ಆ ರೂಮ್ನಲ್ಲಿ ಸೈನಿಕರು ಕೂಡರು, ಆ ರೂಮ್ನಲ್ಲಿ ರಾಜರಾಣಿ ಕೂತ್ಕೊಳ್ಳೋರು, ಆ ರೂಮ್ನಲ್ಲಿ ಕಾಯಿನ್ಗಳನ್ನು ಪ್ರಿಂಟಿಂಗ್ ಮಾಡೋರು, ಚಿನ್ನ, ಬೆಳ್ಳಿ, ತಾಮ್ರ, ನೋಟ್ ಪ್ರಿಂಟಿಂಗ್, ಕಾಯಿನ್ ಪ್ರಿಂಟಿಂಗ್ ಮಾಡಿರುವಂತಹ ನಾಣ್ಯಗಳನ್ನು ಬಚ್ಚಿಡಲಿಕ್ಕೆ ಅದು ಟಂಕಶಾಲೆ, ಟ್ರೆಜರಿ. ಆಗಿನ ಕಾಲದಲ್ಲಿ 40 ಅಡಿ ಆಳ, ಈಗಿನ ಕಾಲದಲ್ಲಿ 10 ಅಡಿ ಇದೆ. ಅದರೊಳಗಡೆ ಎಲ್ಲಾ ತರಹದ ಕಾಯಿನ್ಗಳನ್ನು ಹಾಕಿ ಮೇಲ್ಗಡೆ ಬಂಡೆ ಮುಚ್ಚಿ ಬಂಡೆ ಮೇಲೆ ವಿಗ್ರಹ ಇಟ್ಟು ಪೂಜೆ ಮಾಡೋರು. ನಮ್ಮಂತ ಗೊತ್ತಿಲ್ಲರಿಗೆ ದೇವಸ್ಥಾನ, ಅವರಿಗೆ ಮಾತ್ರ ಟ್ರೆಜರಿ. ಇದು ಮದಕರಿ ನಾಯಕನ ಪೀಠದಲ್ಲಿ ಸಾಮಾನ್ಯ ಜನಗಳನ್ನು ಕೂಡಿಸಿಕೊಂಡು ಅವರ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಇದನ್ನು ಮೀಟಿಂಗ್ ಹಾಲ್ ಅಂತ ಕರೀತಾರೆ. ಇದು ಮೀಟಿಂಗ್ ಹಾಲ್ ಈ ತರ ಆಗೈತ್ರಿ. ಈಗ ಡೌನ್ ನೋಡ್ಕೊಂಡ್ ಬಂದ್ಬಿಟ್ಟು ಹಂಗೆ ಹೋಗಿ. ಸರಿ. ಆ ಟಂಕಸಾಲೆ ಇದೇನೋ ಒಂದು ಟಂಕಸಾಲೆ ಅಂತ. ಸೊ ಬೇರೆಯವ್ರಿಗೆ ದೇವಸ್ಥಾನ ಇದು. ಇದನ್ನು ಈಗ ಆಲ್ಮೋಸ್ಟ್ ಕ್ಲೋಸ್ ಮಾಡಿದ್ದಾರೆ. ಸೊ ಇದನ್ನೊಂದು ಸಲ ನೋಡೋಣಂತ ಯಾವ ಥರ ಆಯ್ತಂತ. ಬಟ್ ದೇವಸ್ಥಾನದ ಶೇಪ್ ಒಳಗೆ ಕಟ್ಟಿದ್ದಾರೆ ಇದನ್ನು. ಓಕೆ, ಈ ಕೆಳಗಡೆ ಕಾಯಿನ್ನ ಇಡ್ತಿದ್ರಂತ್ರಿ. ಕೆಳಗಡೆ ಮೇಲಿದ್ದವ್ರಿಗೆ ದೇವಸ್ಥಾನ ಇದೆ. ಮೇಲಿದ್ದ ದೇವಸ್ಥಾನ ಚವಣಿ ಇಟ್ಟು ಮ್ಯಾಗ ಇಟ್ಟು ದೇವಸ್ಥಾನ ಪೂಜೆ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಕೊಳ, ಹಕ್ಕನ ಕೊಳ, ಪಕ್ಕದಲ್ಲಿ ತೆಂಗಿ ಕೊಳ. ಇದು ಅಕ್ಕನ ಕೊಳ, ಅದು ತೆಂಗಿ ಕೊಳ. ಓಕೆ. ಅಕ್ಕ ಮತ್ತು ಪಕ್ಕದಲ್ಲಿರುವಂತಹ 2 ಕೊಳಗಳಿಗೆ ಆಗಿನ ಕಾಲದಲ್ಲಿ ಜೋಡಿ ಕೊಳ, ಈಗಿನ ಕಾಲದಲ್ಲಿ ಅಕ್ಕ ತಂಗಿಯರ ಕೊಳ. ಈ ಅಕ್ಕ ತಂಗಿಯರು ಯಾರು ಅಂದರೆ ಮದಕರಿ ನಾಯಕನ ಹೆಂಡತಿಯರು, ಪದ್ಮಮ್ಮ ನಾಗತಿ ಮತ್ತು ಬಂಗಾರಮ್ಮ ನಾಗತಿ ಅಂತೇಳಿ ಕರೀತಾರೆ. 1765ರಲ್ಲಿ ಮದಕರಿ ನಾಯಕನಿಗೂ ಹೈದರಾಲಿಗೆ ಯುದ್ಧ ನಡೆದಾಗ ಮದಕರಿ ನಾಯಕನ ಹೈದರಾಲಿ ಸೆರೆ ಹಿಡಿಕೊಂಡು ಶ್ರೀರಂಗಪಟ್ಟಣದಲ್ಲಿ ಬಂಧಿಸ್ತಾನೆ. ಆಗ ಮದಕರಿ ನಾಯಕನ ಹೆಂಡತಿಯರ ಮೇಲೆ ಹೈದರಾಲಿ ದೈಹಿಕ ಮಾನಸಿಕ ಒತ್ತಡಗಳನ್ನು ಏರಿದಾಗ
ಅಕ್ಕ ಈ ಹೊಂಡಕಾರಿ ಪ್ರಾಣ ಕಳ್ಕೋತಾಳೆ, ತಂಗಿ ಆ ಹೊಂಡಕಾರಿ ಪ್ರಾಣ ಕಳ್ಕೋತಾರೆ. ಅವರ ಸತ್ತ ನಂತರ ಕೊಳೆಗೆ ಹೆಸರು ಬಂತು ಅಕ್ಕ ತೆಂಗಿರ ಕೊಳ ಅಂತೇಳಿ. ಅದಕ್ಕಿಂತ ಇಂಚಿತವಾಗಿ ಇದಕ್ಕೆ ಜೋಡಿ ಕೊಳ ಅಂತ ಹೆಸರಿತ್ತು. ಯಾಕೆ ಈ ಪಾಳೆಗಾರ ಕಾಲದಲ್ಲಿ ಕುಡಿಲಿಕ್ಕೆ ನೀರಿನ ಅಭಾವ ಭಾರಿ ಇರುವುದರಿಂದ ಇದನ್ನೇ ಮಳೆ ನೀರಿನ ಕೊಯ್ಯಲು ಅಂತ ಬಿಟ್ಟಿದ್ದಾರೆ. ಒಂದು ವರ್ಷ ಮಳೆ ಬಂದರೆ 12 ವರ್ಷಗಳ ಕಾಲ ಮಳೆ ಬರಲಿದ್ರು ಜನಗಳಿಗೆ ಕುಡಿಲಿಕ್ಕೆ ನೀರಿನ ತೊಂದರೆ ಆಗಬಾರದೆಂಬ ಕಾರಣಾಂತರವಾಗಿ ಇದು ಮಳೆಯ ನೀರಿನ ಕೊಯ್ಯಲು. ಎದುರುಗಡೆ ಇರುವಂತಹ ದೊಡ್ಡ ಬೆಟ್ಟ ಅದು ನೆಲ್ಲಿಕಾಯಿ ಸಿದ್ದಪ್ಪನ ಬೆಟ್ಟ, ಇದರಿಂದದ್ದು. ಆದ್ರೆ ಹಿಂದ್ಗಡೆ ಗೋಪಾಲ ಸ್ವಾಮಿ ಹೊಂಡ. ಆ ಗೋಪಾಲ ಸ್ವಾಮಿ ಹೊಂಡ ತುಂಬಿದ ನಂತರ ಅಕ್ಕನ ಕೊಳಕ್ಕೆ ನೀರು ಬರುತ್ತೆ. ಅಕ್ಕನ ಕೊಳದಿಂದ ತೆಂಗಿ ಕೊಳ ಸೇರುತ್ತೆ. ತೆಂಗಿ ಕೊಳದಿಂದ ತಣ್ಣೀರು ಡೋಣಿಗೆ ಹೋಗುತ್ತೆ. ತಣ್ಣೀರು ಡೋಣಿಯಿಂದ ಸಿಹಿನೀರು ಹೊಂಡಕ್ಕೆ ಹೋಗುತ್ತೆ. ಸಿಹಿನೀರು ಹೊಂಡದಿಂದ ಸಂತೆ ಹೊಂಡಕ್ಕೆ ಹೋಗುತ್ತೆ. ಸಂತೆ ಹೊಂಡದಿಂದ ಮಲ್ಲಾಪುರ ಕೆರೆಗೆ ಹೋಗುತ್ತೆ. ಈ ತರ ಹೊಂಡದಿಂದ ಹೊಂಡಕ್ಕೆ ಹೋಗುವಂತ ವೈಡ್ರೇಜ್ಗಳನ್ನು ಬಿಟ್ಟು ನೀರನ್ನು ಕುಡಿಲಿಕ್ಕೆ ಅನುಕೂಲವಾಗಲಿ ಅಂತೇಳಿ ಬಿಟ್ಟಿರ್ತಕ್ಕಂಥ ಈ ಹೊಂಡಗಳನ್ನು ಕುಡಿಲಿಕ್ಕೆ ನೀರು ಮತ್ತು ಒಳಚರಂಡಿ ವ್ಯವಸ್ಥೆ ಮಾಡಿರುವಂತ ರಾಜ ಬಿಚ್ಚಿಗತ್ತಿ ಭರಮಣ್ಣ ನಾಯಕ. ಹೊಂಡಗಳನ್ನು ಕಟ್ಟಿರುವಂತ ರಾಜ ಮರಿ ಓಬಣ್ಣ ನಾಯಕನ ಕಾಲದಲ್ಲಿ ಆಯಿತು ಅಂತ ಹೇಳಲಾಗಿದೆ. ಇದು ಶಿವಲಿಂಗೇಶ್ವರ ಟೆಂಪಲ್, ನಾಗಲಿಂಗೇಶ್ವರ ಟೆಂಪಲ್, ಶಿವಲಿಂಗೇಶ್ವರ ಟೆಂಪಲ್, ನಾಗಲಿಂಗೇಶ್ವರ ಟೆಂಪಲ್, ಶ್ರೀಕೃಷ್ಣ ದೇವಸ್ಥಾನ, ಕಾಶಿ ವಿಶ್ವನಾಥ, ಹನುಮನ್ ದೇವರು, ತುಂಗಭದ್ರೇಶ್ವರ. ಇದು ಹಿಂಭಾಗದಿಂದ ಬರುವಂತಹ ಬಾಗಿಲಿಗೆ ಪದ್ಮಮ್ಮ ನಾಗತಿ ಬಾಗಿಲು ಮತ್ತು ಬಂಗಾರಮ್ಮ ನಾಗತಿ ಬಾಗಿಲು ಅಂತ ಕರೆಯಲಾಗಿದೆ. ಇದು ಒಣಕೆ ಓಬವ್ವನ ಸಮಾಧಿ. ಇದು ಒನಕೆ ಓಬವ್ವನ ಸಮಾಧಿ. 11ನೇ ತಾರೀಕು 11ನೇ ತಿಂಗಳು ಓಬವ್ವನ ವಂಶಸ್ಥರು ಬಂದ್ಬಿಟ್ಟು ಪ್ರತಿ ವರ್ಷದೊಳಗೆ ನವೆಂಬರ್ ತಿಂಗಳಲ್ಲಿ ಪೂಜೆ ಮಾಡ್ಕೊಂಡರಿಂದ ಓಬವ್ವನ ಸಮಾಧಿ ಅಂತ ನಿರ್ಮಿತ ಮಾಡಿರ್ತಕ್ಕಂಥದ್ದು ಓಬವ್ವ ಜಯಂತಿ ದಿನ. ಇನ್ನೂ ವಂಶಸ್ಥರು ಇದ್ದಾರೆ. ಸೊ ಈ ಬಂಡೆ ಕೆಳಗಡೆ ಹರಿತಕ್ಕಂತ ನೀರು ತಣ್ಣೀರು ಡೋಣಿ. ಕಲ್ಲಿನ ಕೆಳಭಾಗದಲ್ಲಿ ಬಿಸಿಲು ಬೀಳದೇ ಇರುವುದರಿಂದ ತಣ್ಣಗಾಗಿರುವಂತ ನೀರು ತಣ್ಣೀರು ಡೋಣಿ ಅಂತ ಕರೀತಿದ್ದಾರೆ. ಓಬವ್ವ ತನ್ನ ಗಂಡನಿಗೆ ಮನೆ ಒಳಗಡೆ ಊಟಕ್ಕೆ ಹಾಕಿದಾಗ ಕುಡಿಲಿಕ್ಕೆ ನೀರಿರಲ್ಲ. ಮನೆಯಲ್ಲಿರುವಂತಹ ಖಾಲಿ ಕೊಡವನ್ನು ತೆಗೆದುಕೊಂಡು ಬಂದು ಓಬವ್ವ ನೀರು ತುಂಬಿಕೊಂಡು ಹೋಗುವಂತಹ ಸ್ಥಳ ತಣ್ಣೀರು ಡೋಣಿ. ವರ್ಷವಿಡೀ ನೀರಿರುತ್ತೆ. ಈ ನೀರು ಇಲ್ಲಿ ಫಿಲ್ಟರ್ ಆಗುತ್ತೆ. ಅಕ್ಕನ ಹೊಂಡಿಂದ ತೆಂಗಿ ಹೊಂಡ ಸೋಸ್ಕೊಂಡು ಇಲ್ಲಿ ಫಿಲ್ಟರ್ ಆಗುತ್ತೆ. ಹುಟ್ಟಿದ ಊರು ಬಳ್ಳಾರಿ ಜಿಲ್ಲೆ ಕೂಡ್ಲಿಗೆ ತಾಲೂಕು ಗುಡೇಕೋಟೆ ಗ್ರಾಮ. ಓಬವ್ವನ ಗಂಡನ ಯಜಮಾನನ ಹೆಸರು ಮದ್ದ ಹನುಮಯ್ಯ ಅಥವಾ ಕಾಳೆ ಹನುಮಪ್ಪ. ಇವರು ಛಲವಾದಿ ಮನೆತನದವರಿಗೆ ಸೇರಿದವರು. ಓಬವ್ವನ ಗಂಡ ವ್ಯಾಪ್ತಿಯಲ್ಲಿ ನಿಂತ್ಕೊಂಡು ಕಾವಲು ಕಾಯ್ತಾ ಇರುವಾಗ ಹಸ್ಕೊಂಡಿರ್ತಾನೆ. ಸೊ ಅವನು ಕರೆದು ಬಿಟ್ಟು ಓಬವ್ವ ಮನೆ ಒಳಗೆ ಊಟಕ್ಕೆ ಹಾಕಿರ್ತಾಳೆ. ಊಟ ಮಾಡ್ತಾ ಇರುವಾಗ ಗಂಡನಿಗೆ ಬೆಕ್ಕಳಿ ಕಿಡ್ಕೋತದೆ. ನೀರು ತುಂಬಿಕೊಳ್ಳೋಣ ಅಂತ ಹೋದಾಗ ಆಕಸ್ಮಿಕವಾಗಿ ಮನೆಯಲ್ಲಿ ಖಾಲಿ ಬಿಂದಿಗೆ ಇರುತ್ತೆ. ಆ ಬಿಂದಿಗೆಯನ್ನು ಓಬವ್ವ ಎತ್ತುಕೊಂಡು ತಣ್ಣೀರೊಳಗೆ ನೀರು ತುಂಬಿಕೊಂಡು ವಾಪಸ್ಸಾಗಿ ಓಬವ್ವ ಹನುಮಂದೇವರ ಮೆಟ್ಲ ಹತ್ರ ನಿಂತ್ಕೊಂಡಾಗ ಆ ಕಿಂಡಿ ಮಾರ್ಗದಿಂದ ಹೈದರಾಲಿ ಸೈನಿಕರು ಒಬ್ಬೊಬ್ಬರೇ ಕೋಟೆ ಹೊರಗಿಂದ ಒಳಗಡೆಗೆ ನುಸುಳಿಕೊಂಡು ಬರ್ತಿರ್ತಾರೆ. ಅಂದ್ರೆ ಈ ಕಡೆಯಿಂದ ಬರ್ತಾ ಇರ್ತಾರೆ. ಅವರ ಬರುವಾಗ ಅವರು ಕೃಷಿ ಮಾತಿನ ಶಬ್ದ, ಖಡ್ಗದ ಶಬ್ದ ಓಬವ್ವ ಕೇಳಿಸಿಕೊಂಡು ಮನೆ ಒಡೆ ನೀಳಿಸಿ ಕಂಡನಿಗಳೆಲ್ಲ ಆ ಮನೆಯಲ್ಲಿರುವಂತ ಒಣಕೆಯನ್ನು ತೆಗೆದುಕೊಂಡು ಕಚ್ಚೆಯನ್ನು ಹಾಕಿಕೊಂಡು ಬರುವಂತ ಶತ್ರು ತಲೆ ಮೇಲೆ ಒಣಕೆಯಿಂದ ಓಬವ್ವ ಒಬ್ಬೊಬ್ಬರ ತಲೆ ಮೇಲೆ ಒಡೆದು ಎದಾಗ್ತಾಳೆ. ನಾ ಒಡೆದಿರುವಂತ ಒಣಕೆಟನ್ನು ತಿನ್ಕೊಂಡು ಎಲ್ಲಾ ಹೈದರ ಕಡೆ ಸೈನಿಕರು ಡೆತ್ ಆಗಿದ್ದಾರೆ, ನಾರಿಲ್ಲ ಅಂತೇಳಿ ಓಬವ್ವ ವಾಪಸ್ಸಾಗಿ ತಿರುಕೊಂಡು ಬರುವಾಗ ಮೊದಲೊಬ್ಬ ಬಂದಿರುವಂತ ಹೈದಲ್ ಸೈನಿಕ ಕಿಂಡಿ ಒಳಗೆ ತಪ್ಪಿಸ್ಕೊಂಡಿರ್ತಾನೆ. ಅವ ಬಂದು ಓಬವ್ವನ ಬೆನ್ನಿನ ಭಾಗದಲ್ಲಿ ಕತ್ತಿ ತಗೊಂಡು ಚುಚ್ಚುತ್ತಾನೆ. ಅದನ್ನೇ ನಾಗರ ಮೂವೀಸ್ನಲ್ಲಿ ಅಮರಳಾದಳು ಓಬವ್ವ. ಆ ಮೂವೀಸ್ನಲ್ಲಿ ತೀರೋಗಿರುವಂತ ಸನ್ನಿವೇಶ ತೋರಿಸಿರೋದು. ಬಟ್ ಮದಕರಿ ನಾಯಕನ ಓಬವ್ವ ಸನ್ಮಾನ ತಗೊಂಡು ಪ್ರಶಸ್ತಿ ತಗೊಂಡು ಆದ ನಂತರ ಆಮೇಲೆ ತೀರ್ಕೊಂಡು ಹೋಗ್ಲು ಅಂತೇಳಿ ಇಲ್ಲಿ ಇತಿಹಾಸದಲ್ಲಿ ಉಲ್ಲೇಖನ ಇದೆ. ಇದೇ ಕಿಂಡಿ ಮಾರ್ಗದಿಂದ ಒಬ್ಬ ಹಾಲು ಮಾರುವಂತ ಹೆಣ್ಣುಮಗಳು ಹಾಲು ಮೊಸರು ಹೊತ್ಕೊಂಡು ಬರ್ತಿರ್ತಾಳೆ ಕೋಟೆ ನಾಡಿಗೆ. ಹಾಲು ಮೊಸರು ಮಾರುವಂತ ಹೆಣ್ಮಗಳ ಸುದ್ದಿಯನ್ನು ಗೂಢಾಚಾರರ ಹೈದರಾಲಿ ವಿಷಯವನ್ನು ತಲುಪಿಸ್ತಾರೆ. ನಂತರ ಹೈದರಾಲಿ ನಮ್ಮ ಮದಕರಿ ನಾಯಕರ ಸೈನಿಕರಿಗೆ ಹಣದ ಆಸೆ, ಅಧಿಕಾರದ ಆಸೆ, ಡೈಮಂಡ್ ಆಸೆ ರೂಢಿಸ್ತಾನೆ. ಆ ಅಧಿಕಾರಕ್ಕೆ ಮತ್ತು ಹಣಕ್ಕೆ ವಂಚಿತನಾಗಿರುವಂತಹ ಕಳ್ಳಿ ನರಸಪ್ಪ ಈ ಕೋಟೆಯ ಮಾಹಿತಿಯನ್ನು ಹೈದರಾಲಿಗೆ ಹೇಳ್ಕೊಡ್ತಾನೆ. ಈ ಕಳ್ಳಿ ನರಸಪ್ಪ ಯಾರು ಅಂದರೆ ಆ ಚಿತ್ರದುರ್ಗದ ಕೋಟೆ ರಾಜ ಮದಕರಿ ನಾಯಕ. ಅವರ ಪೀರಿಯಡ್ನಲ್ಲಿ ಕಳ್ಳಿ ನರಸಪ್ಪ ನಾಯಕ ಪ್ರಧಾನಮಂತ್ರಿ ಆಗಿದ್ದ. ಆ ಪ್ರಧಾನಮಂತ್ರಿಯಿಂದ ಅವನ ಕೆಲಸದಿಂದ ತೆಗೆದುಹಾಕ್ತಾನೆ. ಮದಕರಿ ನಾಯಕನ ತಮ್ಮ ಪರಶುರಾಮ ನಾಯಕನಿಗೆ ಪಟ್ಟ ಕಟ್ತಾನೆ. ತೆಗೆದಿರ್ತಕ್ಕಂಥ ವ್ಯಕ್ತಿ ಹೈದರಾಲಿ ಕಡೆ ಸೇರ್ಕೊಡ್ತಾನೆ. ಇಲ್ಲಿರುವಂತ ವಿಚಾರವಲ್ಲ ಕಳ್ಳಿ ನರಸಪ್ಪ ನಾಯಕ ಹೈದರಾಲಿಗೆ ಹೇಳ್ಕೊಟ್ಟ. 1779ರಲ್ಲಿ ಹೈದರಾಲಿಗೆ ವಿನ್ ಸಿಗುವಂತಹ ಕಿಂಡಿ ವನಿಕೆ ಓಬವ್ವನ ಕಿಂಡಿ. ಆಕೋಸ್ಕರವಾಗಿ ಒಬ್ಬ ಸಾಮಾನ್ಯ ಸೈನಿಕನ ಹೆಂಡತಿಯಾಗಿ ಶತ್ರು ಸೈನಿಕರು ಒಣಕೆಯಿಂದ ಸದೆಬಡದಲೆಂಬ ಹೋರಾಟಕ್ಕೆ ಚಿತ್ರದುರ್ಗದ ಅಣದಲ್ಲಿ ಒಬ್ಬ ವೀರ ವನಿತೆ ಓಬವ್ವ ಈ ಕೋಟೆಯನ್ನು ಸಂರಕ್ಷಣೆ ಮಾಡಿದೆಂಬ ಐತಿಹಾಸಕ್ಕೆ ವನಿಕೆ ಓಬವ್ವನ ಕಿಂಡಿ ಫೇಮಸ್. ನೀವೀಗ ನೋಡ್ತಾ ಇರೋದು ಇದು ಒನಕೆ ಓಬವ್ವನ ಕಿಂಡಿ. ಸೊ ಇಲ್ಲಿಂದನ ಹೈದರಾಲಿ ಸೈನಿಕರನ್ನ ಒನಕೆ ಓಬವ್ವ ಕೊಂದಿರ್ತಾಳ. ಕೊಂದ್ಬಿಟ್ಟು ಇಲ್ಲೆಲ್ಲ ರಾಶಿ ಹಾಕಿರ್ತಾಳ ಅವ್ರ ಹೆಣದ್ದು.
ಇವತ್ತು ವೀಕೆಂಡ್ ಇರೋದ್ರಿಂದ ಭಾಳ ಗದ್ದಲ ಐತಿ. ಸೊ ಈ ಕಡೆ ನೀವು ಜನನ ಅಬ್ಸರ್ವ್ ಮಾಡ್ಬೋದು. ನನ್ನ ಸುತ್ತ ಎಲ್ಲ ಭಾಳಷ್ಟು ಜನ ನಿಂತಾರ. ಸೊ ಕೆಲವೊಬ್ರು ಇಲ್ಲಿಂದ ಒನಕೆ ಓಬವ್ವನ ಕಿಂಡಿಯಿಂದ ಹೋಗಿ ಬಂದು ಟ್ರೈ ಮಾಡಿ ನೋಡತ್ತಾರ. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿಂದ ಹೋಗಿದ್ದೆ, ಬಟ್ ಈಗ ರಶ್ ಇರೋದಕ್ಕೆ ಆಗ್ತಾ ಇಲ್ಲ. ನಾನು ನಿಮಗೆ ಇದನ್ನು ತೋರಿಸ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಇಷ್ಟು ರಶ್ ಇರೋದಕ್ಕೆ ತೋರ್ಸಕ್ ಆಗತ್ತಿಲ್ಲ. ಇಲ್ಲಿಂದ ನಾನೀಗ ಒನಕೆ ಓಬವ್ವನ ಮನೆ ಕಡೆ ಹೊಂಟೇನಿ. ನಾನೀಗ ಒನಕೆ ಓಬವ್ವರ ಮನೆ ಹತ್ರ ಅದೇನಿ. ನನ್ನ ಬ್ಯಾಕ್ ಸೈಡ್ ಒಳಗೆ ನೀವು ನೋಡ್ತಿರ್ಬೋದು. ಸೊ ಅಬ್ಸರ್ವ್ ಮಾಡಿರಿ, ಅದು ಒನಕೆ ಓಬವ್ವರ ಮನೆ. ಒನಕೆ ಓಬವ್ವ ಪೂಜಿಸುವಂತಹ ದೇವರ ಗುಡಿ ಅದು. ಇದು ಕೂಡ ಅವರು ಪೂಜಿಸುವಂತಹ ದೇವರ ಗುಡಿ. ಮತ್ತು ಒನಕೆ ಓಬವ್ವನ ಗಂಡ ಕೆಲಸ ಮಾಡುವಂತಹ ಒಂದು ವಾಚ್ ಟವರ್ ಇತ್ತಲ್ಲ, ಆ ವಾಚ್ ಟವರ್ ಅಲ್ಲೈತಿ. ಇಲ್ಲಿಂದನೇ ಒನಕೆ ಓಬವ್ವ ಅವನ ಗಂಡನ ಕರಿತಿದ್ಲು. ಸೊ ನಾಗರಾಮ ಮೂವಿ ಒಳಗೆ ನೀವು ನೋಡ್ತಿರ್ಬೋದು, ಮಕ್ಕಳೆಲ್ಲ ಕುತ್ಕೊಂಡು ಸಾಂಗ್ ಒಳಗೆ ಹೇಳ್ತಿರ್ತಾವಲ್ಲ, ಇದೇ ಸ್ಟೆಪ್ಸ್ ಮೇಲೆ ಅದು. ಇದು ನನ್ನ ಚಿತ್ರದುರ್ಗದ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಐತಿ, ಬಟ್ ಎಲ್ಲ ಟಾಪಿಕ್ನು ಕವರ್ ಮಾಡಕ್ ಟ್ರೈ ಮಾಡೀನಿ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ, ವಿಡಿಯೋ ಹೆಂಗೈತೆ ಅಂತೇಳಿ ಕೆಳಗೆ ಕಮೆಂಟ್ ಮಾಡ್ರಿ, ಹಂಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.